ನೋಡಿದ್ರ ನಾವು ಎಲ್ಲಿ ಹೋದ್ರು ಕಲರ್ಫುಲ್ಲೇ. ಜೀವ ತಂದವಳೆ ಜೀವ ತೆಗಿಯೋಳೆ ಈ ಸಾಂಗ್ ಡೈರೆಕ್ಟರ್ ನಮ್ಮನ್ನ ನೋಡೇ ಬರ್ತಿರೋದು ಅನ್ಸುತ್ತೆ. ನಾವ್ ಹೆಣ್ಮಕ್ಳು ಹಿಂಗೆ ಆ ಫಂಕ್ಷನ್ ಅಂದ್ರೆ ಸಾಕು, ಇರೋ ಬರೋ ಒಡವೆ ಹುಡುಕಿ ಹಾಕೊಂಡ್ಬಿಡ್ತೀವಿ. ಮದ್ವೆನೇ ಆಗಿರ್ಲಿ, ಬೇರೆ ಚಿಕ್ಕ ಪುಟ್ಟ ಫಂಕ್ಷನ್ ಆಗಿರ್ಲಿ, ಎಲ್ಲ ನಮ್ಮನ್ನೇ ನೋಡ್ಬೇಕು. ಆ ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ತೀವಿ ನಾವ್ ಹೆಣ್ಮಕ್ಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಂಗಳೂರು ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ನವರಂಗ್ ಹತ್ರ. ನಾನಿಲ್ಲಿ ರೀಚ್ ಆದಾಗ 11:30 ಆಗಿತ್ತು. ನನ್ನನ್ನು ಪಿಕಪ್ ಮಾಡ್ಕೊಂಡಿದ್ದು ನಮ್ಮ ಹರ್ಷಿತಾ. ಯಾಕೆಂದರೆ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ರೋಡ್ ಕ್ರಾಸ್ ಮಾಡಿ ಅಲ್ಲಿ ಷಣ್ಮಾತ್ಮನ ದೇವಸ್ಥಾನ ಇದೆ, ಆ ಕಡೆ ನಾನು ಇಳ್ಕೊಂಡಿದ್ದು. ಈ ಕಡೆ ಬನ್ನಿ ಅಂತ ಹೇಳಿದ್ಲು, ಅಂದರೆ ನವರಂಗ್ ಹತ್ರ ಬನ್ನಿ ಅಂತ ಹೇಳಿದ್ಲು. ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಯಾಕೆಂದರೆ ಪುಷ್ಪ ಫಿಲಮು ರಿಲೀಸ್ ಆಗಿತ್ತು. ತುಂಬ ಅಂದರೆ ತುಂಬಾ ಜನ ಇದ್ದರು. ನಾನು ಅಲ್ಲಿ ಅದನ್ನೆಲ್ಲ ವೀಡಿಯೋ ಮಾಡ್ಕೋಬೋದಿತ್ತು, ಬಟ್ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಅಂದರೆ ತುಂಬ ಜನ ಇದ್ದರು. ಫಸ್ಟ್ ಶೋ ಇರೋದ್ರಿಂದ ನನಗೆ ಯಾಕೋ ಅಲ್ಲೊಂದು ಸ್ವಲ್ಪ ಮುಜುಗರ ಅನ್ನಿಸ್ತು. ಹಾಗೆ ನೋಡಿ, ಇವರೇ ಪುಷ್ಪ ಅಂತ ಹೇಳಿ, ನಮ್ಮ ಕಮಲಕ್ಕ ಏನಿದ್ದಾರೆ ನನ್ನ ನಾದಿನಿ, ಅವರ ಊರ್ಗಿತ್ತಿ ಪುಷ್ಪ ಅಂತ ಹೇಳಿ. ಇವ್ರ ಮಗಳದ್ದು ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇರೋದು. ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪುಷ್ಪ ಅವರು ನಮ್ಮ ಪೂಜೆನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಯಾಕಂದರೆ ಅವರಿಗೆ ರೆಡಿ ಮಾಡೋದಕ್ಕೆ, ಹಾಗೆ ಭೂಮಿಕಂಗೆ ರೆಡಿ ಮಾಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಭೂಮಿಕಾ. ಹಾಗೆ ಪುಷ್ಪ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೀರೆ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು. ನಾನು ಸೈಡಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫೋಟೋ ನೋಡ್ತಾ ಇದ್ದೀರಾ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಮೇಕಪ್ಪು. ಹಾಗೆಯೇ ಸೀರೆನೂ ಅಷ್ಟೇ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೂ ಅಷ್ಟೇ ಬಂದಿದ್ದ ತಕ್ಷಣವೇ ನನಗೆ ಪುಷ್ಪ ಅವರು, ಹಾಗೆಯೇ ಇಲ್ಲೇನು ತುಳಸಿ ಆಂಟಿ ಇದ್ದಾರೆ ಅವರು. ಇಲ್ಲಿ ತುಳಸಿ ಆಂಟಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ಇಲ್ಲಿ ಚೌಟ್ರಿನಲ್ಲಿ ಒಂದು ಮ್ಯೂಸಿಕ್ ಬೇರೆ ಹಾಕಿದ್ರು, ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಸಿಹಿ ಮುತ್ತು ಇನ್ನೊಂದು ಸೊಸೆಗೆ ಹಾಡು ಹೇಳ್ತಾಯಿದ್ರು, ಚೌ ಚೌ ಹಾಡು ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ಆಂಟಿ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆಂಟಿ ಸರಿಗಮಪಗೆ ಹೋಗ್ಬೋದು ಈ ವರ್ಷ. ಹೋಗಿದ ತಕ್ಷಣವೇ ಅಷ್ಟೇ ವೆಲ್ಕಮ್ ಜ್ಯೂಸ್ ಕೊಟ್ಟಿದ್ದರು. ಹಾಗೆಯೇ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ತುಂಬ ಅಂದರೆ ತುಂಬಾ ತಲೆನೋವ್ತಿತ್ತು. ನನಗೆ ಸ್ಟಾರ್ಟಿಂಗ್ ಬಸ್ಸಲ್ಲಿ ಏನು ಕುಣಿಗಲ್ಲತ್ತದೆ ಬರೋವರೆಗೂ, ರಾತ್ರಿ 9:30ವರೆಗೂ ನನಗೆ ತಲೆನೋವು ಬಿಟ್ಟಿಲ್ಲ. ಯಾಕಂದರೆ ಮೂಡಂತೂ ತುಂಬಾ ನನಗೆ ಅಪ್ಸೆಟ್ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ಹೆಲ್ತು ನನಗೆ ಸ್ವಲ್ಪ ತಲೆನೋವು ಜಾಸ್ತಿ ಬಂದುಬಿಟ್ರೆ ನಂಗೆ ತಡೆಯೋಕ್ಕೆ ಆಗೋಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮಾತ್ರೆ ತರಿಸ್ಕೊಂಡು ನುಂಗಿದ್ದೆ. ನಾನು ನುಂಗಿದಾಗ ಮಾತ್ರೆನ 12:30 ಏನೋ ಆಗಿತ್ತು. ಬಟ್ 9:30ವರೆಗೂ ನನಗದು ತಲೆನೋವೇ ಕಮ್ಮಿ ಆಗಲಿಲ್ಲ. ಆ ಥರ ತಲೆನೋವಾಯಿತು. ಯಾವುದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ವೀಡಿಯೋಗಳೆಲ್ಲ ಅಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ನಮ್ಮ ಶಿವು ಬಂದ, ಅವ್ನಿಗೆ ಹೇಳಿದೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿ. ಪಾಪ ಅವ್ನು ಮಾಡಿಕೊಟ್ಟ. ಅವ್ನಿಗೆ ಈ ವಿಡಿಯೋ ನೋಡ್ತಾಯಿದ್ರೆ ನಾನು ಈ ವಿಡಿಯೋ ಮೂಲಕ ಅವ್ನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಅತ್ತೆಯವರು, ನಮ್ಮ ಇಂದ್ರಕ್ಕ, ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಅವ್ರು ಊರಿಂದ ಬಂದಿದ್ದು, ತುಮಕೂರಿಂದ ಬಂದು ಬೆಂಗಳೂರಿಗೆ ಬರಬೇಕಾಗಿತ್ತು. 8 ಗಂಟೆಗೆ ಬಿಟ್ರಂತೆ. ಅವ್ರು ಬರೋ ಅಷ್ಟರಲ್ಲಿ 12:30 ಆಗೇ ಹೋಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ತುಮಕೂರಿಗೆ ಬಂದು ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡಿ ಬರಬೇಕಾಗಿರುತ್ತಲ್ವ ಮನೆಯಲ್ಲಿರೋರಿಗೆ. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಈಗ ಇಲ್ಲಿ ಹೊಸ್ಗೆ ಹಾಕ್ತಾಯಿದ್ದಾರೆ. ಹೊಸ್ಗೆ ಅಂದರೆ ತಟ್ಟೆ ಎಲ್ಲ ಮುಡಿಸೋದು, ಆ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ದಾರೆ. ಇವ್ರು ಬಂದು ಶಶಿ ಅಂತ ಹೇಳಿ. ಎಲ್ಲರೂ ಅಷ್ಟೇ, ನನಗಿಲ್ಲಿ ಫ್ಯಾಮಿಲಿನಲ್ಲಿ ಯಾರೂ ಗೊತ್ತಿಲ್ಲ. ನನಗೆಲ್ಲ ಎಲ್ಲರೂ ಗೊತ್ತು, ಆದರೆ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ. ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ಅಂದರೆ ಭಾವನ್ಕೆಲ್ಲಾಗಿರ್ಬೋದು, ಮನೆಗೆ ಹೋದಾಗ ಆಗಿರ್ಬೋದು, ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಎಲ್ಲೇ ಒಂದು ಫಂಕ್ಷನ್ಗೆ ಹೋದರೂ ಅಷ್ಟೇ ಅಲ್ವಾ, ನಮ್ಮನ್ನು ಚೆನ್ನಾಗಿ ಭಾವಿಸೋತವ ನಾವು ಹೋಗ್ತೀವಿ, ಇಲ್ಲಾಂದರೆ ಹೋಗೋದಿಲ್ಲ. ನೀವಾದರೂ ಅಷ್ಟೇ, ನಾವಾದರೂ ಅಷ್ಟೇ. ಹಾಗಾಗಿ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆ ನಾವು ಪ್ರೀತಿ ಕೊಡಬೇಕು. ಹಾಗೆಯೇ ನನ್ನನ್ನು ಅಲ್ಲಿ ಆಂಟಿ ಕರೆದ್ರು, ತುಳಸಿ ಆಂಟಿ, ಬಾಮ್ಮ ಯಮುನಾ ಕುಂಕುಮ ಎಲ್ಲ ಇಡ್ಬಾ ಅಂತ ಹೇಳಿ. ನಾನು ಹೋಗಿ ಕುಂಕುಮ ಎಲ್ಲ ಇಟ್ಟು, ಹಾಗೆಯೇ ಫ್ಯಾಮಿಲಿ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದೆ. ಬಿಡು, ನಾವು ಅಲ್ಲಿ
ತುಳಸಿ ಆಂಟಿ ನನ್ನ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ನಿಜವಾಗ್ಲೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ನನಗೆ ಆಂಟಿ ತೆಕ್ಕೊಟ್ರು. ಹೇಗೆ ಇಟ್ಕೋಬೇಕು ಏನು ಅಂತ ನಾನು ಒಂದೆರಡು ಸಲ ಹೇಳ್ಕೊಟ್ಟೆ. ಹಾಗಾಗಿ ಅಲ್ಲಿ ಮಧ್ಯ ಕೈ ಕಾಣಿಸ್ತಾ ಇತ್ತು. ಆಮೇಲೆ ನೋಡಿದಾಗ ವೀಡಿಯೋ ನನಗೆ ತುಂಬಾ ಖುಷಿಯಾಯಿತು. ಪರವಾಗಿಲ್ಲ, ಆಂಟಿನೂ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಂಟಿ. ಶಾಸ್ತ್ರಗಳೆಲ್ಲ ಒಬ್ಬೊಬ್ಬರೇ ನಾವು ಮಾಡ್ಕೊಂಡಿದ್ದಾಯಿತು. ಹೋಗಿ ಮಾಡ್ಕೊಂಡಿದ್ದಾದಮೇಲೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲರನ್ನೂ ಕರಿತಾ ಇದ್ವಿ. ಒಬ್ರನ್ನ ಕರೆದ್ರೆ ಒಬ್ಬರು ಬರಲ್ಲ, ಎಲ್ಲೆಲ್ಲೋ ಇರ್ತಾಯಿದ್ರು. ಆಮೇಲೆ ಲಾಸ್ಟಲ್ಲಿ ನಮ್ಮ ಪೂಜಾ ಕರಿತಾ ಇದ್ಲು, ಬೇಗ ಬನ್ನಿ ಅಂತ ಹೇಳಿ ಫೋಟೋಗೆ. ನಮ್ಮ ಅತ್ತೆಯವರು ಇಲ್ಲ ನಾನು ಬರಲ್ಲ ಅಂತಿದ್ರು. ನಮ್ಮ ಅತ್ತೆಯವ್ರ ಫೋಟೋಗೆ ಬರಲೇ ಇಲ್ಲ. ಇವಳು ಅಷ್ಟೇ ಬೆಳಗ್ಗೆ ಬೇಗನೆ ಬಿಟ್ಟಿದ್ಲು. ನನಗೂ ಕೂಡ ಫೋನ್ ಮಾಡಿದ್ಲು, ಬೇಗನೆ ಹೋಗೋಣ ಬಾ ಅಂತೇಳಿ. ಬಟ್ ಅವಳು ಹೋಗೋ ಟೈಮಿಗೆ ನನಗೆ ರೆಡಿ ಆಗೋಕ್ಕಾಗಲಿಲ್ಲ. ಅವಳು ಅಂದರೆ ಮೇಕಪ್ ಇತ್ತು ಅವಳಿಗೆ. ಪುಷ್ಪಂಗೂ ಹಾಗೆಯೇ ಭೂಮಿಕಾಗೂ ಮಾಡಿರೋದು ಇವಳೇ. ಅದಕ್ಕೋಸ್ಕರ ಅವಳು ಬೇಗ ಹೊರಟು ಬಂದಳು. ನಾನು ಆಮೇಲೆ ಬಂದೆ. ಫೋಟೋಗಳೆಲ್ಲ ನಾವು ಇವಾಗ ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಫಂಕ್ಷನ್ಸ್ ಅಂದರೆ ನನಗೆ ನಡುವೆ ಎಲ್ಲೂ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಲ್ಮೋಸ್ಟ್ ನಾನು ವಾರದಲ್ಲಿ 4 ಸಲ ನಾನು ಆಲ್ರೆಡಿ ಬೆಂಗಳೂರು ಕುಣಿಗಲ್ ಓಡಾಡಿದ್ದೀನಿ. ತುಂಬಾ ಟಯರ್ಡ್ ಆಗಿತ್ತು, ಬಟ್ ಬೇಜಾರು ಕೂಡ ಆಗಿತ್ತು. ಮಳೆ ಇದ್ದಲ್ಲ, ಮನೆಯಲ್ಲೇ ಓಡಾಡಿದ್ದಾಯಿತು. ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೆ. ಹಾಗಾಗಿ ಓಡಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಬರೋಲ್ಲ ಅಂತ ಹೇಳಿದ್ದೆ. ಯಾಕೆಂದರೆ ಇವರು ತುಂಬಾ ನಮ್ಮನ್ನು ಭಾವಿಸೋದ್ರಿಂದ ಪುಷ್ಪ ಅವರು, ಅದಕ್ಕೋಸ್ಕರ ನಾನು ಹೋಗಿ ಬರಬೇಕು ಅಂತ ಹೇಳಿ ಹೋಗಿ ಬಂದಿದ್ದು. ಆಮೇಲೆ ನಮ್ಮ ಹರ್ಷಿತಾ, ಆಮೇಲೆ ನಮ್ಮ ಪ್ರಶಾಂತ, ಆಮೇಲೆ ಪ್ರೀತು ಎಲ್ಲರದು ಅಲ್ಲೇ ಫೋಟೋಶೂಟ್ ನಾವೇ ಮಾಡ್ಕೊಳ್ತಾ ಇದ್ವು ನಮ್ಮ ಮೊಬೈಲ್ಗಳಲ್ಲೇ. ಹಾಗೆ ಅಂಕಲು ಅಷ್ಟೇ, ಮೊಮ್ಮಗ ಇದ್ಬಿಟ್ರಂತೂ ಏನು ಖುಷಿನೋ ಅವ್ರಿಗೆ. ಅವನೊಂಚೂರು ಅಳೋವಾಗೇ ಇಲ್ಲ. ಆಗಲೇ ಮಗಳಿಗೂ ಮನೆಯವ್ರಿಗೂ ಬೈತಾ ಇರ್ತಾರೆ, ಮಗು ಅಳ್ತಿದೆ ಅಂತೇಳಿ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಈಗ ನಮಗೆ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ನನಗಂತೂ ತುಂಬಾ ತಲೆನೋವಿದ್ದರಿಂದ ಬೇಗ ಊಟ ಮಾಡಿ ಇನ್ನೂ ಒಂದು ಮಾತ್ರೆ ನುಂಗೋಣ ಅನ್ನೋ ಅಷ್ಟು ತಲೆನೋವಾಗ್ಬಿಟ್ಟಿತ್ತು. ಹಾಗಾಗಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಲಾಸ್ಟಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋಗಳನ್ನ ತೆಕ್ಕೊಂಡ್ವಿ. ಹಾಗೆಯೇ ನಾನಿಲ್ಲಿ ಫೋಟೋಗಳು ಹೇಗೆ ಬಂದಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ.